ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ಚೇಂಜಿಂಗ್ ಫ್ಯಾಕ್ಟ್ಸ್. ಎಲ್ಲರೂ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಅವ್ರು ಹೋಗ್ಬೋದು ಇವ್ರು ಹೋಗ್ಬೋದು ಅಂತ ಒಂದಿಷ್ಟು ಅನಾಲಿಸಿಸ್ ಮಾಡ್ತಿದ್ದಾರೆ. ಸೊ ನಾವು ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಯಾವ ಕಂಟೆಸ್ಟೆಂಟ್ಗಳು ಈ ಸಲ ಬಿಗ್ ಬಾಸ್ ಮನೆಗೆ ಹೋಗ್ಬೋದು. ಫಾರ್ ನಾಟ್ ಶ್ಯೂರ್ ಇವರೇ ಕಂಪಲ್ಸರಿ 100% ಇವರೇ ಒಳಗೆ ಹೋಗ್ತಾರೆ ಅಂತ, ಬಟ್ ಹೋಗಬಹುದು ಅನ್ನೋದನ್ನು ಒಂದಿಷ್ಟು ಕಂಟೆಸ್ಟ್ಗಳ ಪಟ್ಟಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಸೊ ನೋಡೋಣ ಯಾವ ಕಂಟೆಸ್ಟೆಂಟ್ಗಳು ಈ ಸಲ ಬಿಗ್ ಬಾಸ್ಗೆ ಹೋದರೆ ಚೆನ್ನಾಗಿರುತ್ತೆ, ಈ ಸ್ಪರ್ಧಿಗಳು ಹೋಗಬಹುದು ಅಂತ ಒಂದಿಷ್ಟು ಕಂಟೆಸ್ಟ್ಗಳನ್ನು ನೋಡ್ತಾ ಹೋಗೋದಾದರೆ, ಇದರಲ್ಲಿ ಫಸ್ಟ್ ಕ್ಯಾಟಗರಿ ಅಂತ ನೋಡೋದಾದರೆ ಸೀರಿಯಲ್ ಕ್ಯಾಟಗರಿಯಿಂದ ಆಬ್ವಿಯಸ್ಲಿ ಕಲರ್ಸ್ ಕನ್ನಡದವರು ಒಂದಿಷ್ಟು ಕ್ಯಾಂಡಿಡೇಟ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಮೇ ಬಿ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕಲರ್ಸ್ ಕನ್ನಡ ಅವರ ಒಂದು ಚಾನಲ್ಗೆ ಕೊಟ್ಟಿರುತ್ತೆ ಅಂತ ನನಗೆ ಅನಿಸೋ ಪ್ರಕಾರ. ಸೊ ಒಂದಿಷ್ಟು ಸೀರಿಯಲ್ಗಳು ಮುಗಿದಿದೆ, ಅವರು ಬರಬಹುದು ಅನ್ನೋ ಒಂದು ಚಾನ್ಸಸ್ ಕೂಡ ಹೆಚ್ಚಾಗಿದೆ. ಮುಂಚೂಣಿಯಲ್ಲಿರೋ ಹೆಸರು ಗೀತಾ ಸೀರಿಯಲಲ್ಲಿ ವಿಲನ್ ಪಾತ್ರ ಮಾಡಿದಂಥ ಶರ್ಮಿಳಾ ಗೌಡ, ಅತ್ತೆ ಕ್ಯಾರೆಕ್ಟರ್ ಮಾಡಿದಂಥ ಶರ್ಮಿಳಾ ಅವರು ಈ ಸಲದ ಬಿಗ್ ಬಾಸ್ಗೆ ಬರಬಹುದು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ನೋಡಬೇಕು ಬರ್ತಾರಾ ಇಲ್ವಾ ಅಂತ, ಬಟ್ ಬರಬಹುದು. ಆ್ಯಂಡ್ ಇವ್ರು ಬಂದರೆ ಶೋ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಆಗಿದ್ದಾರೆ. ಆಮೇಲೆ ಆ್ಯಕ್ಟಿವಿಟೀಸ್ನೆಲ್ಲ ಟಾಸ್ಕ್ನೆಲ್ಲ ಇನ್ನೂ ಚೆನ್ನಾಗಿ ಮಾಡಬಹುದು, ಪರ್ಫಾರ್ಮ್ ಮಾಡಬಹುದು ಆ್ಯಂಡ್ ಒಳ್ಳೆ ಮಾತುಗಾರಿಕೆಯನ್ನು ಹೊಂದಿದ್ದಾರೆ. ಸೊ ಬಂದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನೆಕ್ಸ್ಟು ಅಂತರಪಟ ಸೀರಿಯಲ್ ಹೀರೋಯಿನ್ ತನ್ವಿ ಬಾಲರಾಜ್, ಇವರ ಹೆಸರು ಕೂಡ ತುಂಬ ಕಡೆ ಕೇಳಿ ಬರ್ತಾ ಇದೆ. ಮೇ ಬಿ ಬರಬಹುದು ಅಂತ ಅನಿಸುತ್ತೆ. ಇವರು ಕೂಡ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ತಾರೆ. ನೋಡಬೇಕು, ಅವರ ರಿಯಲ್ ಕ್ಯಾರೆಕ್ಟರ್ ನೋಡೋಕ್ಕೂ ಚೆನ್ನಾಗಿದ್ದಾರೆ ಆ್ಯಂಡ್ ಅದರ್ವೈಸ್ ಡ್ಯಾನ್ಸಲ್ಲೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಬಟ್ ಮಾತುಗಾರಿಕೆ ಆ್ಯಂಡ್ ರಿಯಲ್ ಆ್ಯಕ್ಟ್ ಹೇಗಿದೆ ಅಂತ ಗೊತ್ತಿಲ್ಲ, ನೋಡಬೇಕು, ಬಂದರೆ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟು ಅಕ್ಷಿತಾ ಪೈ ಹೆಸರು ತುಂಬ ಕಡೆ ಕೇಳಿ ಬರ್ತಾ ಇದೆ. ಯಾಕಂದರೆ ಪಾರು ಸೀರಿಯಲ್ ಮುಗಿದು ತುಂಬ ದಿನ ಆಗಿದ್ದೆ ಆ್ಯಂಡ್ ನಟಿ ಸದ್ಯಕ್ಕೆ ಯಾವುದೇ ಪ್ರಾಜೆಕ್ಟ್ನ ಒಪ್ಕೊಂಡಿಲ್ಲ, ಯಾವುದೇ ಸೀರಿಯಲ್ ಆಗಲಿ ಯಾವುದೇ ಅದರ್ವೈಸ್ ಯೂಟ್ಯೂಬ್ ಚಾನಲ್ ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಸೊ ಮೇ ಬಿ ಇವರು ಬರಬಹುದು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಇದರ ಮಧ್ಯೆ ಇನ್ನೊಂದು ವಿಶೇಷ ವ್ಯಕ್ತಿ ಅಂತಂದರೆ ತುಕಾಲಿ ಸಂತೋಷ್ ವೈಫ್, ಅವರ ಹೆಸರು ತುಂಬ ಕಡೆ ಕೇಳಿ ಬರ್ತಾ ಇದೆ. ಮೇ ಬಿ ಅವರು ಕೂಡ ಬರಬಹುದು. ಆ್ಯಂಡ್ ಹೋದ ಸಲ ಅವರ ಹಸ್ಬೆಂಡ್ ತುಕಾಲಿ ಸಂತೋಷ್ ಬಿಗ್ ಬಾಸ್ಗೆ ಹೋದಾಗ ಅವ್ರದ್ದು ಗೆಸ್ಟ್ ಅಪಿಯರೆನ್ಸ್ ಇರುತ್ತಲ್ಲ, ಫ್ಯಾಮಿಲಿ ಗೆಸ್ಟ್ ಅಪಿಯರೆನ್ಸ್, ಆವಾಗ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದರು. ಸೊ ಎಲ್ಲ ಕಡೆ ತುಕಾಲಿ ಸಂತೋಷ್ಗಿಂತ ಅವ್ರ ವೈಫ್ ತುಂಬ ಎಂಟರ್ಟೈನಿಂಗ್ ಆಗಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇತ್ತು. ಮೇ ಬಿ ಈ ಸಲದ ಬಿಗ್ ಬಾಸ್ ಸೀಸನ್ನಲ್ಲಿ ಅವರು ಕೂಡ ಇರಬೇಕು, ಇದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ವಾಯ್ಸ್ 100% ಸಿಗುತ್ತೆ ಅಂತ ಹೇಳ್ಬೋದು. ಈ ಸಲ ಬಿಗ್ ಬಾಸ್ ಹೆಸರು ಎಷ್ಟು ಕಡೆ ಕೇಳಿ ಬರ್ತಾ ಇದೆಯೋ ಅಷ್ಟೇ ವರ್ಷ ಆ್ಯಂಡ್ ವರುಣ್ ಹೆಸರು ಕೂಡ ತುಂಬ ಕೇಳಿ ಬರ್ತಾ ಇದೆ. ಇವರು ಕಂಪಲ್ಸರಿ ಹೋಗ್ತಾರೆ ಅಂತ. ಬಟ್ ನನಗನ್ಸೋ ಪ್ರಕಾರ ವರ್ಷ ವರುಣ್ ವಾಸ್ ದ ಬೆಸ್ಟ್ ಕಂಟೆಸ್ಟೆಂಟ್ ಫಾರ್ ಬಿಗ್ ಬಾಸ್ 11 ಕನ್ನಡ. ಯಾಕಂತಂದರೆ ಹೊರಗಡೆನೂ ಅಷ್ಟೇ ಇವಾಗ ನ್ಯೂಸಲ್ಲಿರೋವಂಥ ವ್ಯಕ್ತಿಗಳು ಇವರಿಬ್ಬರು. ಮುಂಚೆ ರಿಲೇಷನ್ಶಿಪ್ಪಲ್ಲಿದ್ದರು, ನೆಕ್ಸ್ಟ್ ಬ್ರೇಕಪ್ ಮಾಡಿಕೊಂಡ್ರು. ಆ್ಯಂಡ್ ಹೋದ ಸಲ ಬಿಗ್ ಬಾಸ್ 10 ಇವ್ರ ಹೆಸರು ತುಂಬ ಕೇಳಿ ಬರ್ತಾ ಇತ್ತು. ಸೊ ಬಿಗ್ ಬಾಸ್ಗೆ ಹೋಗೋಕ್ಕೋಸ್ಕರ ಈ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಆ ಥರ ಅಂತ. ಬಟ್ ಇಟ್ಸ್ ಅ ಫಾಲ್ಸ್ ನ್ಯೂಸ್. ಯಾಕಂದರೆ ಹೋಗೋಕ್ಕೋಸ್ಕರ ಇವರು ಆ ಥರ ಆ್ಯಕ್ಟ್ ಮಾಡಬೇಕಾಗಿರಲಿಲ್ಲ. ಬಿಕಾಸ್ ಅಷ್ಟೊಂದು ನೇಮು ಫೇಮು ಆಲ್ರೆಡಿ ಇವರಿಬ್ಬರಿಗೂ ಇತ್ತು. ಸೊ ಅದಕ್ಕೆ ಏನು ಗಿಮಿಕ್ ಆಡಿಲ್ಲ. ಬಟ್ ಅವರು ರಿಯಲಾಗಿ ಬ್ರೇಕಪ್ ಮಾಡಿಕೊಂಡ್ರು. ಆ್ಯಂಡ್ ಈ ಸಲ ಬಿಗ್ ಬಾಸ್ಗೆ ಮತ್ತೆ ಒಂದು ಕಾಂಟ್ರವರ್ಸಿ ಶುರುವಾಗಿತ್ತು, ಮತ್ತು ಅವರಿಬ್ಬರು ಹೆಸರು ಕೇಳಿ ಬರ್ತಾ ಇತ್ತು. ಬಟ್ ನನಗನ್ಸೋ ಪ್ರಕಾರ ದ ಬೆಸ್ಟ್ ಕಂಟೆಸ್ಟೆಂಟ್ ಇವರು ಬಿಗ್ ಬಾಸ್ಗೆ ಬರೋಕ್ಕೆ. ಬಟ್ ನಾಟ್ ಫಾರ್ ಶೋರ್ ಇಬ್ಬರು ಬರ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಹೇಳಬೇಕಂತಂದರೆ ಇವರಿಬ್ಬರು ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಅಂತ ಹೇಳ್ಬೋದು. ಅವರವರ ಇಂಡಿವಿಜುವಲ್ ಯೂಟ್ಯೂಬ್ ಚಾನಲಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ನ ಪಡ್ಕೊಳ್ಳುವಂತಹ ಇಬ್ಬರು ಕ್ಯಾಂಡಿಡೇಟ್ಸ್. ಇವರು ತುಂಬ ಚೆನ್ನಾಗಿ ಯೂಟ್ಯೂಬನ್ನು ಬಳಸ್ಕೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಬಟ್ ಅವರ ಒಂದು ಬ್ರೇಕಪ್ ಆದಮೇಲೆ ಯಾರ್ಯಾರು ಅದ್ರ ಬಗ್ಗೆ ವೀಡಿಯೋಸ್ನ ಮಾಡಿದ್ದಾರೆ ಇವರ ಬ್ರೇಕಪ್ ಬಗ್ಗೆ, ಸೊ ಆ ವಿಡಿಯೋಸ್ಗಳು ಲಕ್ಷ ವ್ಯೂಸ್ನ ಪಡ್ಕೊಂಡಿದೆ. ಇವ್ರು ಒಂದೇ ಒಂದು ಪೋಸ್ಟ್ ಹಾಕಿದ್ರು ತುಂಬ ಲೈಕ್ಸ್ ಆ್ಯಂಡ್ ತುಂಬ ಕ್ಯೂರಿಯಾಸಿಟಿಯಿಂದ ಜನ ನೋಡ್ತಾರೆ. ಸೊ ಇವರಿಬ್ಬರು ಬಿಗ್ ಬಾಸ್ಗೆ ಬಂದರೆ ಸೊ ಬಿಗ್ ಬಾಸ್ TRP ಅಫ್ಕೋರ್ಸ್ ಇವರಿಂದ ಒಂದು 20-30% ಹೈಕ್ ಆದರೂ ಅದರಲ್ಲಿ ಏನೂ ಸಂಶಯ ಇಲ್ಲ. ಬಿಕಾಸ್ ಈ ಇಬ್ಬರು ಕಂಟೆಸ್ಟೆಂಟ್ ಇರೋ ರೀತಿನೇ ಹಂಗೆ. ಸೊ TRP ವಿಷಯದಲ್ಲಿ ಇವರಿಬ್ಬರನ್ನ ತೊಗೊಂಡ್ರೆ ಕ್ಲಿಕ್ ಆಗುತ್ತೆ, ಶೋ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನಗನ್ಸುತ್ತೆ. ಬಟ್ ಸ್ಟಿಲ್ ವರ್ಷ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಮೇ ಬಿ ಇಬ್ಬರು ಬಂದರೆ ಇಟ್ಸ್ 100% ಬಿಗ್ ಏನು ಹೇಳ್ತೀವಿ ಬಿಗ್ ಹ್ಯೂಜ್ ದೊಡ್ಡ ಮಟ್ಟಿಗೆ ಸೌಂಡ್ ಆಗುತ್ತೆ. ಬಟ್ ಇಬ್ಬರು ಬರ್ತಾರೋ ಇರೋ ಗೊತ್ತಿಲ್ಲ. ಬಟ್ ವರುಣ್ಗೆ ಅಪಾರ್ಚುನಿಟಿ ಸಿಕ್ಕರೆ, ಆಫರ್ ಬಿಗ್ ಬಾಸ್ ಕಡೆಯಿಂದ ಬಂದರೆ 200% ಅವರು ಬಂದೇ ಬರ್ತಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಕನ್ನಡದಲ್ಲಿ
ಹಿಂದೆ ಬೃಂದಾವನ ಅನ್ನೋ ಸೀರಿಯಲ್ ರಿಪ್ಲೇಸಬಲ್ ಹೀರೋ ಆಗಿ ಇವರು ಆ್ಯಕ್ಟ್ ಕೂಡ ಮಾಡಿದರು. ಸೊ ಅಷ್ಟೇ ಬೇಗ ಸೀರಿಯಲ್ ವೈಂಡ್ ಅಪ್ ಆಯಿತು. ಇಟ್ಸ್ ಅ ಥಿಂಗ್. ಸೊ ಒಬ್ಬ ನಟನಾಗಿ ಕೂಡ ಇವರು ಬರಬಹುದು. ಬಟ್ ನನಗೆ ಅನ್ಸೋ ಪ್ರಕಾರ ಇಬ್ಬರು ಬರ್ತಾರೆ ಇರೋ ಡೌಟು. ಬಟ್ ವರುಣ್ ಅವ್ರಿಗೆ ಏನಾದರೂ ಬಿಗ್ ಬಾಸ್ ಕಡೆಯಿಂದ ಆಫರ್ ಬಂದರೆ ಅವರು 200% ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅಂತ ನನಗನ್ಸೋ ಪ್ರಕಾರ. ಆ್ಯಂಡ್ ವರ್ಷ ನೋಡಬೇಕು, ಬಿಕಾಸ್ ಅವರು ಬರ್ತಾರೋ ಇಲ್ಲವೋ ನಾಟ್ ಫಾರ್ ಶೋರ್. ನನಗಷ್ಟು ಕ್ಲಾರಿಟಿ ಇಲ್ಲ. ಬಟ್ ಬಂದರೆ ಇಟ್ಸ್ ಗುಡ್ ಹಿಟ್ ಅಂತ ನನಗನ್ಸೋ ಪ್ರಕಾರ. ಸೊ ಮೇ ಬಿ ಬರಬಹುದು ಅಂತ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ. ಬಿಕಾಸ್ ವರ್ಷ ಕಾವೇರಿನೂ ಈಗ ಸದ್ಯಕ್ಕೆ ಇಲ್ಲೂ ಯಾವುದೇ ಫಿಲಮ್ಸ್, ಶಾರ್ಟ್ ಫಿಲಮ್ಸಲ್ಲಿ ಯಾವುದೇ ಫಿಲಮ್ಸಲ್ಲೂ ಸದ್ಯಕ್ಕೆ ಕಾಣಿಸ್ಕೊಳ್ತಾ ಇಲ್ಲ, ಫ್ರೀ ಆಗಿದ್ದಾರೆ. ಸೊ ಪ್ಲ್ಯಾನ್ ಮಾಡ್ತಿರ್ಬೋದು. ಆ್ಯಂಡ್ ಕಾಮಿಡಿ ಕಿಲಾಡಿಗಳು ಜಗ್ಗಪ್ಪ ಅವರು ಬರಬಹುದು ಅಂತ ಅನಿಸುತ್ತೆ. ಆ್ಯಂಡ್ ಕಾಮಿಡಿಯನ್ಸ್ಗೆ ಬಿಗ್ ಬಾಸ್ ಒಂದು ಗುಡ್ ಪ್ಲ್ಯಾಟ್ಫಾರ್ಮ್. ಅವರು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಅಂತ ಅನಿಸುತ್ತೆ. ಎಲ್ಲ ಸೀಸನಲ್ಲೂ ಕಾಮಿಡಿ ಕ್ಯಾಟಗರಿಯಲ್ಲಿ ಒಬ್ಬರು ಸೂಪರ್ ಹಿಟ್ ಕಲಾವಿದರು ಬಂದೇ ಬರ್ತಾರೆ. ಸೊ ಈ ಸಲ ಜಗಪ್ಪ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಮೇ ಬಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕಳೆದ ಬಿಗ್ ಬಾಸ್ ಸೀಸನ್ಗಳು ಮಂಜು ಪಾವ್ಗಾಡ ಅವರು ತುಂಬ ಚೆನ್ನಾಗಿ ವೇದಿಕೆಯನ್ನು ಬಳಸ್ಕೊಂಡು ಆ ಸೀಸನ್ನ ವಿನ್ನರ್ ಕೂಡ ಆದರು. ಸೊ ಜಗಪ್ಪ ಅವರು ಕೂಡ ಅದೇ ಒಂದು ಕ್ಯಾಟಗರಿಲೇ ಬರ್ತಾರೆ. ಆ್ಯಂಡ್ ಸ್ಪಾಂಟೇನಿಯಸ್ ಆಗಿ ತುಂಬ ಚೆನ್ನಾಗಿ ಕಾಮಿಡಿಯನ್ನು ಮಾಡ್ತಾರೆ. ಸೊ ಇವರು ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬಿಗ್ ಬಾಸ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಈ ಸಲ ಬಿಗ್ ಬಾಸ್ಗೆ ಕಂಪಲ್ಸರಿ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನ ಕರೆಸಬೇಕು ಅಂತ ನನಗನ್ಸುತ್ತೆ. ತುಂಬ ಜನ ಕಲಾವಿದರಿದ್ದಾರೆ ಯೂಟ್ಯೂಬಲ್ಲಿ, ತುಂಬ ಚೆನ್ನಾಗಿ ವಿಡಿಯೋಸ್ನ ಮಾಡ್ತಾರೆ. ಶಿವಪುತ್ರ ಯಶ್ ಶಾರದಾ ಅವರಾಗಿರ್ಬೋದು, ಆ್ಯಂಡ್ ಮಲ್ಲು ಜಮಖಂಡಿ ಆಗಿರ್ಬೋದು, ಆ್ಯಂಡ್ ಮುಕ್ಕಳಪ್ಪ ಅವರಾಗಿರ್ಬೋದು, ಆ್ಯಂಡ್ ಪ್ರಿಯಾ ಸೌದಿ, ಇನ್ನೂ ಹಲವಾರು ಜನ ಇದ್ದಾರೆ. ಸೊ ಮುಂಚೂಣಿಯಲ್ಲಿ ಇವರ ಹೆಸರು ಕೇಳಿ ಬರ್ತಾರೆ. ಸೊ ಇವರಲ್ಲಿ ಒಬ್ಬರು ಖಂಡಿತವಾಗ್ಲೂ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅವರು ತುಂಬ ಚೆನ್ನಾಗಿ ವೇದಿಕೆಯನ್ನು ಯೂಟಿಲೈಸ್ ಮಾಡ್ಕೊಳ್ತಾರೆ, ಬಿಗ್ ಬಾಸ್ ಅನ್ನೋ ವೇದಿಕೆಯನ್ನು ಅನಿಸುತ್ತೆ. ಆ್ಯಂಡ್ ಇವರಲ್ಲಿ ಯಾರಿಗೆ ಆಫರ್ ಹೋದರೂ ಯಾರೂ ಹಿಂದೆ ಸರಿಯಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇವರಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಬಂದೇ ಬರಬಹುದು, ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಡಾಕ್ಟರ್ ಬ್ರೋ ಅವರು ಬಂದರೆ ತುಂಬ ಚೆನ್ನಾಗಿರುತ್ತೆ ಬಿಗ್ ಬಾಸ್. ಬಟ್ ಅವರು ಕ್ಲಿಯರಾಗಿ ಹೇಳಿದ್ದಾರೆ, ನಾನು ಬರಲ್ಲ. ಬಂದರೆ 3 ತಿಂಗಳ ನಾನು ಬಿಗ್ ಬಾಸ್ ಮನೆಗೆ ಬಿಟ್ಬಿಟ್ರೆ ನನಗೆ ದೇಶ ಸುತ್ತಕ್ಕಾಗಲ್ಲ ಅಂತ. ಸೊ ಟ್ರಾವೆಲ್ ಮಾಡೋರು ಯಾರು ಬಿಗ್ ಬಾಸ್ಗೆ ಬರಲ್ಲ ಅಂತ ಅನಿಸುತ್ತೆ. ಸೊ ಅವರು ಬರ್ತಾ ಇಲ್ಲ. ಬಂದರೆ ತುಂಬ ಚೆನ್ನಾಗಿರ್ತಿತ್ತು. ಬಿಗ್ ಬಾಸ್ಗೆ ಒಂದು ಬೇರೆ ಲೆವೆಲ್ ಅಪ್ರಿಸಿಯೇಷನ್ನೇ ಸಿಗ್ತಿತ್ತು ಅಂತ ನನಗನ್ಸುತ್ತೆ. ಆ್ಯಂಡ್ ಈ ಹೊತ್ತಿನ ವಿಶೇಷ ಇದು. ಇಷ್ಟು ಕಂಟೆಸ್ಟೆಂಟ್ಗಳಲ್ಲಿ ಒಂದಿಷ್ಟು ಕಂಟೆಸ್ಟೆಂಟ್ಗಳು ಬರಬಹುದು ಅಂತ ನನಗನ್ಸುತ್ತೆ. ಫಾರ್ ಶೋರ್ ನೋಡಬೇಕು ಯಾರು ಹೇಗೆ ಬರ್ತಾರೆ ಅಂತ. ಒಬ್ವಿಯಸ್ಲಿ ಸೆಪ್ಟೆಂಬರ್ 29ಕ್ಕೆ ರಿವೀಲ್ ಆಗೇ ಆಗುತ್ತೆ. ಅದಕ್ಕಿಂತ ಮುಂಚೆ ರಾಜಾ ರಾಣಿ ಫಿನಾಲೆಯಲ್ಲಿ ಫ್ಯೂ ಸ್ಪರ್ಧಿಗಳನ್ನ ನಾವು ರಿವೀಲ್ ಮಾಡ್ತೀವಿ ಅಂತ ಸ್ವತಃ ಬಿಗ್ ಬಾಸ್ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಸೊ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ಕಿರುತೆರೆಯಲ್ಲಿ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಶೋ ಆಗಿರುತ್ತೆ. ಸೊ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂದರೆ ದೊಡ್ಡ ಮಟ್ಟಿಗೆ ಅವರು ಕಂಟೆಸ್ಟೆಂಟ್ಗಳನ್ನ ಅಲ್ಲಿರುವಂತಹ ಒಂದು ಕಂಟೆಂಟ್ನ ಅದೇ ರೀತಿಯಾಗಿ ಮಾಡಿರ್ತಾರೆ. ತುಂಬ ಇಟ್ಸ್ ನಾಟ್ ಎ ಸ್ಕ್ರಿಪ್ಟೆಡ್ ಶೋ. ನನಗನ್ಸೋ ಪ್ರಕಾರ ಸ್ಕ್ರಿಪ್ಟೆಡ್ ಶೋ ಅಲ್ಲ. ಬಟ್ ಅಲ್ಲಿ ಬಂದಿರೋಂಥ ಸ್ಪರ್ಧಿಗಳನ್ನ ಅವರ ತಾಳಕ್ಕೆ ಒಂದು ಸಿಚುವೇಶನ್ನ ಅವರು ಕ್ರಿಯೇಟ್ ಮಾಡ್ತಾರೆ. ಆ ಕ್ರಿಯೇಟ್ ಮಾಡಿರೋದಲ್ಲಿ ರಿಯಾಕ್ಟ್ ಮಾಡ್ತಾರೆ. ಸೊ ಅವರಿಗೆ ಒಂದು ವ್ಯೂಸ್ ಆಗಿರ್ಬೋದು, ಒಂದು TRP, ಒಂದು ಕಂಟೆಂಟ್ ಅಲ್ಲಿ ಸಿಗುತ್ತೆ. ಸೊ ಇಟ್ಸ್ ನಾಟ್ ಎ ಸ್ಕ್ರಿಪ್ಟೆಡ್ ಶೋ. ಬಟ್ ಅವರು ಆ ಥರ ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಸ್ಪರ್ಧಿಗಳು ಅದ್ರ ತಕ್ಕಂಗೆ ರಿಯಾಕ್ಟ್ ಮಾಡೇ ಮಾಡ್ತಾರೆ. ಸೊ ದಿಸ್ ಈಸ್ ಅ ಬಿಗ್ ಬಾಸ್ ಶೋ ನನಗನ್ಸೋ ಪ್ರಕಾರ. ನಾನು ಸೀಸನ್ 11 ನೋಡಿದ್ದೀನಿ. ಎಕ್ಸೆಪ್ಟ್ OTT ಸೀಸನ್ 1 ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ. ಸೊ ನಾನು ನೋಡಲಿಲ್ಲ. ಅದು ಬಿಟ್ಟು ಎಲ್ಲ ಬಿಗ್ ಬಾಸ್ ಪ್ರತಿಯೊಂದು ಎಪಿಸೋಡ್ಸ್ನು ಕೂಡ ನಾನು ನೋಡಿದ್ದೀನಿ. ನನಗೆ ನೋಡಿರೋ ಅಷ್ಟು ಎಕ್ಸ್ಪೀರಿಯೆನ್ಸಲ್ಲಿ ಅನಿಸಿರೋದು ಇಷ್ಟೇ. ಇಟ್ಸ್ ನಾಟ್ ಅ ಸ್ಕ್ರಿಪ್ಟೆಡ್ ಶೋ. ಬಟ್ ಅವರು ಸಿಚುವೇಶನ್ನ ಹೇಗೆ ಬೇಕು ಹಾಗೆ ಕ್ರಿಯೇಟ್ ಮಾಡ್ತಾರೆ. ಸ್ಪರ್ಧಿಗಳು ಅದಕ್ಕೆ ತಕ್ಕಂಗೆ ರಿಯಾಕ್ಟ್ ಕೂಡ ಮಾಡ್ತಾರೆ. ಸೊ ದಿಸ್ ಈಸ್ ಅ ಬಿಗ್ ಬಾಸ್. ಸೊ ಅಲ್ಲಿ ಎಲ್ಲರೂ ಕಂಟೆಸ್ಟೆಂಟ್ ಹೇಳಿ ನಾನಾಗಿರ್ತೀನಿ. ಸೊ ಆಗಲ್ಲ. ನಿಜ ಜೀವನದಲ್ಲೂ ಒಂದಿಷ್ಟು ಬದಲಾವಣೆಗಳು ಸಿಚುವೇಶನ್ ತಕ್ಕಂಗೆ ರಿಯಾಕ್ಟ್ ಮಾಡ್ತೀವಿ ನಾವು ನಿಜ ಜೀವನದಲ್ಲೂ. ಸೊ ಬಿಗ್ ಬಾಸ್ ಕೂಡ ಅಷ್ಟೇ. ಇಲ್ಲಿ ನಮ್ಮ ನಿಜ ಜೀವನದಲ್ಲಿ ನಮ್ಮನ್ನ ವಾಚ್ ಮಾಡಲಿಕ್ಕೆ 24/7 ಯಾವುದೇ ಕ್ಯಾಮ್ರಾಸ್ ಇರಲ್ಲ. ಬಟ್ ಅಲ್ಲಿ ಕ್ಯಾಮ್ರಾಸ್ ಇರುತ್ತೆ. ಅಲ್ಲಿ ಆಬ್ವಿಯಸ್ಲಿ ಒಬ್ಬರು ಎಲ್ಲರೂ ಗೆಲ್ಲಬೇಕು ಅಥವಾ ಗೆಲ್ಲೋದ್ರ ಹಿಂದೆ ಒಂದು ಒಳ್ಳೆ ಅಮೌಂಟ್ ಕೂಡ ಇರುತ್ತೆ. ಅದನ್ನ ಪಡಿಬೇಕು ಅನ್ನೋ ಉದ್ದೇಶದಿಂದನೇ ಬಂದಿರ್ತಾರೆ. ಸೊ ಎಲ್ಲರೂ
ಗೆಲ್ಲೋ ಹಾದಿಯಲ್ಲಿ ತಮ್ಮ ಗೆಲ್ಲುಗೆ ಏನೇನು ಬೇಕು ಅದನ್ನ ಮಾಡೇ ಮಾಡ್ತಾರೆ. ಸೊ ಅದು ಒಂದಷ್ಟು ಸಲ ನೆಗೆಟಿವ್ ಆಗುತ್ತೆ, ಒಂದಷ್ಟು ಸಲ ಪಾಸಿಟಿವ್ ಆಗುತ್ತೆ. ಸೊ ಯಾವುದೇ ವ್ಯಕ್ತಿ ನೆಗೆಟಿವಿಂದನೇ ಒಂದು ಇಮೇಜನ್ನ ಕ್ರಿಯೇಟ್ ಮಾಡಿ ಅದೇ ಇಮೇಜ್ಗಳು ಹೊರಗೆ ಬಂದಿದ್ದು ಇಲ್ಲ. ಎಷ್ಟೋ ಸಲ ನಮಗೆ ನೆಗೆಟಿವ್ ಅನಿಸಿರೋ ಕ್ಯಾರೆಕ್ಟರ್ಸ್ಗಳೇ ಲಾಸ್ಟಲ್ಲಿ ಪಾಸಿಟಿವ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಎಷ್ಟೋ ಕ್ಯಾರೆಕ್ಟರ್ಸ್ಗಳು ಪಾಸಿಟಿವ್ ಇರುತ್ತೆ, ಬಟ್ ಲಾಸ್ಟ್ಗೆ ನೆಗೆಟಿವ್ ಆಗುತ್ತೆ. ಸೊ ಇಟ್ಸ್ ಅ ಮಿಕ್ಸ್ ಆ್ಯಂಡ್ ಮ್ಯಾಚ್. ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಒಂದು ವಾರ ಒಬ್ಬ ಕಂಟೆಸ್ಟೆಂಟ್ ಮೇಲೆ ತುಂಬ ಒಳ್ಳೇದು ಹೋಗುತ್ತೆ, ಒಂದು ವಾರ ಒಬ್ಬೊಬ್ಬರ ಕಂಟೆಸ್ಟೆಂಟ್ ಮೇಲೆ ತುಂಬ ಕೆಟ್ಟದ್ದು ಹೋಗುತ್ತೆ. ಇದೆಲ್ಲನೂ ಡಿಪೆಂಡ್ ಆಗಿರೋದು ಬಿಗ್ ಬಾಸ್ ಎಡಿಟರ್ಸ್ ಮೇಲೆ, ಅದೊಂದು ಟೀಮ್ ಮೇಲೆ. ಯಾರನ್ನ ಈ ವಾರ ಹೇಗೆ ತೋರಿಸ್ಬೇಕು ಅನ್ನೋದು ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ, ಅದೇ ಥರ ತೋರಿಸ್ತಾರೆ. ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾರೆ, ಆ ಕ್ರಿಯೇಟಲ್ಲಿ ಒಬ್ಬ ವ್ಯಕ್ತಿ ರಿಯಾಕ್ಟ್ ಮಾಡೋದನ್ನು ಮಾತ್ರ ತೋರಿಸ್ತಾರೆ. ಪೂರ್ತಿ ಕಥೆನ ತೋರಿಸಲ್ಲ ಅವರು, ಸ್ವಲ್ಪ ಫ್ಯೂ ಮೂಮೆಂಟ್ಸ್ಗಳನ್ನ ತೋರಿಸ್ತಾರೆ, ಅದ್ರ ಮೇಲೆ ಜಜ್ಮೆಂಟ್ ಮಾಡ್ತಾರೆ. ಇನ್ನೊಂದು ಪ್ರೋಮೋ ಬಿಡ್ತಿರ್ತಾರೆ, ಆ ಪ್ರೋಮೋಲಿ ಒಬ್ಬರನ್ನ ಪಾಸಿಟಿವ್ ಆಗಿ ತೋರಿಸ್ಬೇಕಂದ್ರೆ ಅವ್ರು ಆ ಥರ ತೋರಿಸ್ತಾರೆ, ಒಬ್ಬರನ್ನ ನೆಗೆಟಿವ್ ಆಗಿ ತೋರಿಸ್ಬೇಕಂದ್ರೆ ಆ ಥರ ತೋರಿಸ್ತಾರೆ. ಪ್ರೋಮೋ ಇಟ್ಸ್ ಅ ಡಿಫ್ರೆಂಟ್, ಎಪಿಸೋಡ್ ನೋಡಿದ್ರೆ ಅಲ್ಲಿ ಬೇರೆನೇ ಇರುತ್ತೆ. ಸೊ ಇಟ್ಸ್ ಅಬೌಟ್ ಶೋ, ಇದು ಒಂದು ಗೇಮ್. ಸೊ ಗೇಮ್ ರೀತಿಯಾಗಿ ನೋಡೋಣ. ಈ ಸಲ ಬಿಗ್ ಬಾಸು ತುಂಬ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಸೊ 29ಕ್ಕೆ ರಿವೀಲ್ ಆಗುತ್ತೆ, ನೋಡೋಣ ಹೇಗಿರುತ್ತೆ ಅಂತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಬಿಗ್ ಬಾಸ್ ಬಗ್ಗೆನ ಕಂಪ್ಲೀಟ್ಸ್ ಡೀಟೇಲ್ಸ್ನ, ಕಂಪ್ಲೀಟ್ಸ್ ಅಪ್ಡೇಟ್ಸ್ನ ನಾವು ಇನ್ನು ಮುಂದೆ ಈ ಚಾನಲ್ನಲ್ಲಿ ಸತತವಾಗಿ ಕೊಡ್ತಾ ಹೋಗ್ತೀವಿ. ಎಲ್ಲರೂ ದಯವಿಟ್ಟು ನಿಮ್ಮ ಪ್ರೀತಿ ಆ್ಯಂಡ್ ಸಪೋರ್ಟ್ನ ನಮಗೆ ಕೊಡ್ತಾ ಹೋಗಿ ಅಂತ ಕೇಳ್ತೆ. ನನಗೆ ಎಷ್ಟು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ನ ಸಿಗುತ್ತೋ ಕಂಪ್ಲೀಟಾಗಿ ಈ ಚಾನಲ್ನಲ್ಲಿ ಅದರ ಪೂರ್ತಿ ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಎಪಿಸೋಡ್ಸ್, ರಿವ್ಯೂಸ್ ಪ್ರತಿಯೊಂದನ್ನು ಇನ್ಮೇಲೆ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸನ ನಮ್ಮ ಚಾನಲ್ಗೆ ನಮಗೆ ಕೊಡಿ ಅಂತ ಹೇಳ್ತಾ, ದಯವಿಟ್ಟು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಆದಷ್ಟು ಶೇರ್ ಮಾಡಿ, ಲೈಕ್ಸ್ ಮಾಡಿ, ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದರೆ ನಮ್ಮ ವಿಡಿಯೋ ಅಪ್ಲೋಡ್ ಆಗಿರೋದು ನಿಮಗೆ ಗೊತ್ತಾಗುತ್ತೆ. ಸೊ ನೋಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ಅ ಲೈಫ್ ಚೇಂಜಿಂಗ್ ಫ್ಯಾಕ್ಟ್ಸ್.